ಪಿತಾಮಹ ಪತ್ರಿಜಿ ಮತ್ತೆ ಸರ್ಮಲಾ ಪತ್ರಿಜಿ ಅವರಿಗೆ ಆತ್ಮ ಪ್ರಣಾಮಗಳು ಸಮರ್ಪಿಸಿ ಮತ್ತೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ಮಾಸ್ಟರ್ಸ್. ಇವತ್ತು PSSM ಮೈಸೂರು ಚನ್ನಬಸವ ಸರ್ ಅನಿತಾ ಮೇಡಮ್ ಎಷ್ಟು ಅದ್ಭುತವಾದಂತ ಸೇವೆಯನ್ನು ಮೈಸೂರಲ್ಲಿ ಸಲ್ಲಿಸ್ತಾ ಇದ್ದಾರೆ. ಅವರು ನನಗೆ ಇವತ್ತು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸೊ ಇವತ್ತು ನಾವು ಮೌನದ ಮಹತ್ವವನ್ನ ತಿಳಿದುಕೊಳ್ಳೋಣ. ನಮ್ಮ PSSM ಸೊಸೈಟಿಯಲ್ಲಿ ಪತ್ರಿಜಿ ಅವರು ಧ್ಯಾನ, ಸ್ವಾಧ್ಯಾಯ ಮತ್ತೆ ಸತ್ಸಂಗ ಈ ಮೂರರ ಜೊತೆಗೆ ವಾಕ್ಕ್ಷೇತ್ರ ಮತ್ತೆ ಮೌನದ ಮಹತ್ವವನ್ನು ಕೂಡ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟೋ ಅದ್ಭುತವಾಗಿ ವಾಕ್ಕ್ಷೇತ್ರ 1, ವಾಕ್ಕ್ಷೇತ್ರ 2 ಪತ್ರಿಜಿ ಅವ್ರದ್ದು ಕೇಳಿದ್ರೆ ನಾವು ಯಾವ ವಿಧವಾಗಿ ಮಾತಾಡ್ಬೇಕು ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ಪತ್ರಿಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದೇ ವಿಧವಾಗಿ ಮೌನದ ಬಗ್ಗೆ ಕೂಡ ಮೌನ ಇರ್ಬೇಕು, ಹೇಗೆ ಇರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ನಾವು ಸಂತೋಷವಾಗಿ ಇದ್ರೆ ಮಾತ್ರ 4 ಜನಕ್ಕೆ ಸಂತೋಷವನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ದುಃಖದಿಂದ ಇದ್ರೆ ನಮ್ಮಲ್ಲಿ ಏನಿದೋ ಅದನ್ನೇ ನಾವು ಕೊಡಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನಾವು ಹ್ಯಾಪಿ ಆಗಿದ್ರೆ ನಮ್ಮ ಸರೌಂಡಿಂಗ್ಸ್ ಎಲ್ಲ ಹ್ಯಾಪಿನೆಸ್ ಇಂದ ಬ್ಲಿಸ್ ನಿಂದ ಫಿಲ್ ಆಗುತ್ತೆ. ಅದೇ ನಾವು ದುಃಖದಿಂದ ಇದ್ರೆ ಅದೇ ದುಃಖ ಅದೇ ಇದು ಎಲ್ಲ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಸೃಷ್ಟಿ ಆಗುತ್ತೆ. ಸೊ ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಆಲೋಚನೆಗಳು, ನಮ್ಮ ಒಂದು ಭಾವನೆಗಳು ಎಲ್ಲವೂ ಇರುತ್ತೆ. ಸೊ ಈ ಎಲ್ಲಾ ಭಾವನೆಗಳಿಗೆ ಮತ್ತೆ ನಮ್ಮ ಆಲೋಚನೆಗಳಿಗೆ ಕಂಟ್ರೋಲ್ ಬರ್ಬೇಕು ಅಂದ್ರೆ ಧ್ಯಾನ ಒಂದೇ ಮಾರ್ಗ. ಸೊ ಈ ಧ್ಯಾನವನ್ನು ಕಲ್ತ ಮೇಲೆ ಕೂಡ ಕೆಲವೊಂದು ಚೇಂಜಸ್ ನಾವು ಮಾಡ್ಕೊಳ್ಬೇಕಾಗ್ತದೆ. ಅದ್ರಲ್ಲಿ ಏನು ಮೌನ. ದಿನಕ್ಕೆ 1 hour ಅಟ್ಲೀಸ್ಟ್ ನಾವು ಮೌನವನ್ನು ಸಾಧನೆ ಮಾಡ್ಬೇಕು. ಅಂದ್ರೆ ಮೌನವಾಗಿರೋದು ಯಾವ ತರ ಮೌನವಾಗಿರ್ಬೇಕು ಅನ್ನೋದು. ನಾವು ರಿಟ್ರೀಟ್ ಅಲ್ಲಿ ಎಲ್ಲ ಹೋದ್ರೆ ಏನ್ ಮಾಡ್ತಾರೆ, ಅಲ್ಲಿ ಸ್ಟಿಲ್ನೆಸ್ ರಿಟ್ರೀಟ್ ಅಂದ್ರೆ ಲಿವ್ ಇನ್ ಪ್ರೆಸೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಏನ್ ಮಾಡ್ತಾ ಇದ್ವಿ, ಕ್ಲಾಸ್ ಕೇಳ್ತಾ ಇದ್ವಿ, ಕ್ಲಾಸ್ ಬಗ್ಗೆನೇ ಫೋಕಸ್. ಅಡಿಗೆ ಮಾಡ್ತಾ ಇದ್ವಿ, ಅಡಿಗೆ ಬಗ್ಗೆನೇ ಫೋಕಸ್. ಪಾಠ ಹೇಳ್ತಾ ಇದ್ವಿ, ಪಾಠದ ಬಗ್ಗೆನೇ ಫೋಕಸ್. ಅಂದ್ರೆ ಆ ಒಂದು ಲಿವ್ ಇನ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ಬೇಕು ಅಂದ್ರೆ ನಾವು ಮೌನವನ್ನು ಸಾಧನೆ ಮಾಡ್ಬೇಕು. ನಾವು ಮೌನ ಅಂದ್ರೆ ಏನ್ ಅನ್ಕೊಂಡಿದ್ವಿ, ಬಾಯಿಯನ್ನು ಮಾತ್ರ ಕಟ್ಟಿ ಹಾಕೋದು ಮೌನ ಅಂತ ಅನ್ಕೊಂಡಿದ್ವಿ. ಇಲ್ಲಿ ಬರೀ ಬಾಯಿಯಿಂದ ಮೌನ ಇದ್ರೆ ಯಾವುದೇ ಉಪಯೋಗ ಇಲ್ಲ. ಉಪಯೋಗ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಇರುತ್ತೆ. ಬಾಯಿಯಿಂದ ಮೌನ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಉಪಯೋಗ ಇರ್ತದೆ. ಆದ್ರೆ ನಾವು ಧ್ಯಾನ ಸಾಧನೆಯಲ್ಲಿ ಅತ್ಯುತ್ತಮವಾಗಿ ತೊಡಗಿಕೊಳ್ಬೇಕಂದ್ರೆ ಏನಾಗುತ್ತೆ, ನಾವು ಕಣ್ಣಿನಿಂದ ಮೈಂಡ್ ಇಂದ ಸೈಲೆನ್ಸ್ ಇರ್ಬೇಕು. ಮತ್ತೆ ಅಂದ್ರೆ ನಮ್ಮ ಒಂದು ಮೈಂಡ್ ಇಂದನೂ ಮೌನ ಇರ್ಬೇಕು, ನಮ್ಮ ಕಣ್ಣಿಂದನೂ ಮೌನ ಇರ್ಬೇಕು, ನಮ್ಮ ಬಾಯಿಯಿಂದನೂ ಮೌನ ಇರ್ಬೇಕು, ನಮ್ಮ ಮನಸ್ಸಿನಿಂದನೂ ಮೌನ ಇರ್ಬೇಕು. ಕೆಲವು ದಿನಗಳ ಕಾಲ ಇದು ಬಹಳ ಕಷ್ಟ ಆಗುತ್ತೆ. ಏನಪ್ಪಾ ಮೌನ ಅಂತ ಏನೋ ತಗೊಂಡ್ಬಿಟ್ವಿ, ಏನೋ ಹೇಳಿದ್ರು ಮಾಸ್ಟರ್ಸ್, ತಗೊಂಡ್ಬಿಟ್ಟಿವಿ, 1 hour ಇರೋಣ ಅಂತ ಅನ್ಕೊಂಡ್ವಿ, 1 day ಮೌನ ಇರೋಣ ಅನ್ಕೊಂಡ್ವಿ. ಇಟ್ಸ್ ವೆರಿ ಡಿಫಿಕಲ್ಟ್, ಬಹಳ ಡಿಫಿಕಲ್ಟ್ ಆಗ್ತಾ ಇದೆ. ಮೌನ ಅಂತ ಅನ್ಕೊಂಡು ಬಾಯಿ ಕಟ್ಟಿ ಹಾಕ್ಬಿಟ್ಟಿವಿ, ಆದ್ರೆ ಕಣ್ಣು, ಮೈಂಡ್, ಮನಸ್ಸು ಚಾಟರ್ ಮಾಡ್ತಾ ಐತೆ, ಬಹಳ ಚಾಟರ್ ಮಾಡ್ತಾ ಐತೆ. ನಿಜವಾಗಿ ಇವತ್ತು ನಾನು ಮೌನ ಅಂತ ತಗೊಂಡಿದೀನಿ. ನನ್ ಧ್ಯಾನ ಕುತ್ಕೊಂಡಾಗ ನನ್ನ ಕೆಲ್ಸದ ಒತ್ತಡ ನನ್ನ ಮೈಂಡ್ ಅಲ್ಲಿ ಚಾಟರಿಂಗ್ ಮಾಡ್ತಾ ಇತ್ತು. ನನ್ನ ಮೈಂಡ್ ಅಲ್ಲಿ ಚಾಟರ್ ಮಾಡ್ತಾ ಇತ್ತು, ಅದು ಹೆಂಗ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ. ಅಂದ್ರೆ ನನ್ನಲ್ಲಿ ಸೈಲೆನ್ಸ್ ಇಲ್ಲ, ಇನ್ನರ್ ಸೈಲೆನ್ಸ್ ಇಲ್ಲ ಅಂತ ನನಗೇನೆ ಗೊತ್ತಾಯ್ತು. ಅಂದ್ರೆ ಏನು, ಒಳಗಡೆ ಯಾವುದೇ ಸೈಲೆನ್ಸ್ ಇಲ್ಲ. ಯಾವಾಗ ಒಳಗಡೆ ನಿಂದು ಸೈಲೆನ್ಸ್ ಇಲ್ಲೋ, ಹೊರಗಡೆ ಏನಾಗುತ್ತೆ, ನೀನು ಆ ಒಂದು ಭಾವನೆಗಳಿಗೆ, ಆವೇಶಗಳಿಗೆ ಎಲ್ಲದಕ್ಕೂ ಪ್ರತಿಕ್ರಿಯೆ ನೀಡೋದು, ಎಲ್ಲದನ್ನು ಒಂದು ಇದಾಗಿ ತಗೊಳೋದು. ಅದರಿಂದ ಏನಾಗುತ್ತೆ, ಎಷ್ಟೋ ನಮ್ಗೆ ನಷ್ಟ ಆಗುತ್ತೆ. ಶಾಂತತೆ ಅನ್ನೋದು ಇರೋದಿಲ್ಲ. ಸೊ ಇನ್ನರ್ ಸೈಲೆನ್ಸ್ ಬೇಕು ಅಂದ್ರೆ ಧ್ಯಾನ ಒಂದೇ ಮಾರ್ಗ. ಎಷ್ಟೋ ಮೈಂಡ್ಗೆ ಇವಾಗ ನಾವು ಮೌನ ಇದೀವಿ ಅಂತೀವಿ, ನಮ್ ಮನ್ಸಲ್ಲಿ ಎಷ್ಟೋ ಚಾಟರ್ ಮಾಡ್ತಾ ಇರ್ತದೆ ನಮ್ಮ ಮನಸ್ಸು. ಅಬ್ಬಾ ಅಲ್ಲಿ ಏನೋ ನಡೀತಾ ಇದೆ,
ಅಲ್ಲಿ ನಮ್ಮ ಮನೇಲಿ ಇರ್ತಕ್ಕಂತ ವ್ಯಕ್ತಿಗಳು ಏನೇನು ಮಾಡ್ತಾ ಇರ್ತಾರೆ, ನಮ್ಮ ಮಕ್ಳಾಗಿರ್ಬೋದು, ನಮ್ಮ ಯಜಮಾನ್ರು ಏನೋ ಒಂದ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೇಳ್ಬೇಕು ಬೈಬೇಕು ಅಂತ ಅನಿಸ್ತಾ ಇರ್ತದೆ. ಆದ್ರೆ ಮನ್ಸಲ್ಲಿ ಬೈಕೊಂತ ಇರ್ತೀವಿ, ಆದ್ರೆ ಬಾಯಿನಿಂದ ಮೌನ ಇರ್ತೀವಿ. ಜಸ್ಟ್ ಆಸ್ ಇಟ್ ಈಸ್, ಹೆಂಗಿದೆ ಅದನ್ನ ಸುಮ್ನೆ ಆಕ್ಸೆಪ್ಟ್ ಮಾಡ್ತಾ ನೋಡ್ತಾ ಹೋಗ್ಬೇಕು ಸೈಲೆನ್ಸ್ ಅಂತೆ. ಓಕೆ, ಅದ್ ನಡೀತಾ ಇದೆ, ಅದು ನಾನು ಸ್ಟಾಪ್ ಮಾಡಕ್ಕೂ ಆಗಲ್ಲ. ಅದೇನ್ ನಡೀತಾ ಇದ್ದು ಅದು ನಡೀಲಿ ಅಂತ ಏನ್ ಮಾಡ್ಬೇಕು ನಾವು, ಅದನ್ನ ಬಿಟ್ಬಿಡ್ಬೇಕು. ಯಾವಾಗ ಬಿಡ್ತೀವಿ, ಯಾವಾಗ ಆ ಸ್ಟೇಜ್ ಬರ್ತೀವಿ ನಾವು, ಯಾವಾಗ ಆ ಸ್ಟೇಜ್ ಬರ್ತೀವಿ, ಅದ್ ಬಹಳಷ್ಟು ಧ್ಯಾನ ಸಾಧನವನ್ನು ಮಾಡಿದಾಗ ಮಾತ್ರ ಆ ಒಂದು ಸ್ಥಿತಿಗೆ ಬರಕ್ ಸಾಧ್ಯ ಆಗುತ್ತೆ. ಇಲ್ಲಂದ್ರೆ ಸಾಧ್ಯನೇ ಇಲ್ಲ. ನಾವು ಎಷ್ಟೋ ಅನ್ಕೊಂತಾ ಇರ್ತೀವಿ, ಮೌನ ಇರ್ತೀವಿ, ಆ ಮೌನದಲ್ಲಿ ಏನ್ ಅನ್ಕೊಂತಾ ಇರ್ತೀವಿ, ಅಬ್ಬ ಅವತ್ತು ಅವ್ರ ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಈ ಮಾತ್ ಹಿಂಗಾಗಿತ್ತು. ಈ ಮನ್ಸು ಏನಾಗ್ತತಿ, ಎಲ್ಲವನ್ನೂ ರಿಮೆಂಬರೆನ್ಸ್ ಮಾಡ್ತತೆ. ನಾವು ಮಾತಾಡುವಾಗನ್ನ ಅಷ್ಟು ಅನ್ಸಲ್ಲ, ಬಟ್ ಏನ್ ಮಾಡ್ತದೆ, ನಾವು ಸೈಲೆನ್ಸ್ ಇದ್ದಾಗ ಬಹಳಷ್ಟು ಒಳಗಡೆ ಘರ್ಷಣೆ ನಡೀತದೆ, ಒಳಗಡೆ ಘರ್ಷಣೆ ನಡೀತತೆ. ಈ ಘರ್ಷಣೆಯನ್ನು ಕೂಡ ಏನ್ ಮಾಡ್ಬೇಕು, ನಾವು ಕಂಟ್ರೋಲ್ಗೆ ತರ್ಬೇಕು. ಯಾವಾಗ ತರ್ತೀವಿ, ಅವಾಗ ಆ ಮೌನ ಇದ್ದಾಗ ಗಮನಿಸ್ತೀವಿ. ಏನ್ ಗಮನಿಸ್ತೀವಿ, ಅರೆ ನನ್ಗೆ ಆಲೋಚನೆಗಳು ಬರ್ತಾ ಇದ್ದಾವೆ, ನಾನು ಸುತ್ತಮುತ್ತ ಗಮನಿಸ್ತಾ ಇದ್ದೀನಿ, ನನ್ನ ಮನಸ್ಸು ಚಾಟರ್ ಮಾಡ್ತಾ ಇದೆ, ಯಾವ ತರದನ್ನ ಗಮನಿಸ್ತಾ ಇದ್ದೀನಿ, ಯಾವ ತರದನ್ನ ನಾನು ರಿಸೀವ್ ಮಾಡ್ಕೊಂತಾ ಇದ್ದೀನಿ, ಎಲ್ಲದನ್ನು ನಾವು ಗಮನಿಸ್ತೀವಿ ಯಾವಾಗ ಮೌನ ಇದ್ದಾಗ. ಸೊ ಅದು ರಿಸೀವ್ ಮಾಡ್ಕೊಂಡು ಏನಾಗ್ತೀವಿ, ಕೆಲವೊಂದ್ಸತಿ ನಮ್ಗೆ ಗೊತ್ತಿಲ್ಲಾರ್ದಂಗೆ ರಿಯಾಕ್ಟ್ ಆಗ್ಬಿಡ್ತೀವಿ. ಆದ್ರೆ ಯಾವಾಗಾದ್ರೆ ನಾವು ಗಮನಿಸಿ ಆ ಒಂದು ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗ, ಮೌನದಲ್ಲಿ ಇದ್ದಾಗ ಗಮನಿಸಿದಾಗ ಏನಾಗುತ್ತೆ, ಓಕೆ ಇದು ನನಗೆ ಒಂದು ಟೆಸ್ಟಿಂಗ್ ಅಷ್ಟೇ, ಓಕೆ ಫೈನ್, ವಿ ವಿಲ್ ಆಕ್ಸೆಪ್ಟ್ ಇಟ್. ಯಾಕಂದ್ರೆ ಸತ್ಯ ಕೆಲವೊಂದ್ಸತಿ ಹೇಳೋದ್ರಿಂದ ನಾವು ಏನಾಗ್ತತೆ, ನಾವು ಕೆಲವೊಂದು ನಷ್ಟಗಳನ್ನ ಹೊಂದುತ್ತೀವಿ. 100% ಟ್ರೂತ್ ಹೇಳಿದಾಗ, ಟ್ರೂತ್ ಅನ್ನೋದು ಬಹಳ ಪವರ್ಫುಲ್ ವೆಪನ್ ಅದು. ನಾವೇನ್ ಮಾಡ್ಬಿಡ್ತೀವಿ, ಈ ಮಾರ್ಗದಲ್ಲಿ ಬಂದಾಗ ಬಹಳಷ್ಟು ಸಲ ಓಪನ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ತೀವಿ. ಹೋದಾಗ ಏನಾಗುತ್ತೆ, ಅದು ನಮ್ಗೆ ಸ್ವಲ್ಪ ಮಟ್ಟಿಗೆ ನಮ್ಮನ್ನ ಡ್ಯಾಮೇಜ್ ಮಾಡ್ತತೆ. ಅದು ಡ್ಯಾಮೇಜ್ ಸದ್ಯಕ್ಕೆ ಆವಾಗಿನ ಪೂರ್ತಿ ಇರ್ತದಾಗ್ಲಿ, ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಅದರದ್ದು ಮಹತ್ವ ಆ ಒಂದು ವ್ಯಕ್ತಿಗೆ ನಾವು ಯಾರಾದ್ರೆ ನಮ್ಗೆ ಇದು ಮಾಡಿರ್ತಾರೋ ಅವ್ರಿಗೆ ಏನಾಗ್ತತೆ, ಆ ಒಂದು ವಿಷಯ ಅರ್ಥ ಆಗುತ್ತೆ. ಅರೆ ಅವ್ರು ಹೇಳಿರೋದು ಸತ್ಯ ಅವತ್ತು, ಬಟ್ ನಾನೇ ಅವ್ರಿಗೆ ಡ್ಯಾಮೇಜ್ ಮಾಡಿದೀನಿ ಅನ್ನೋದು ಗೊತ್ತಾಗುತ್ತೆ ಯಾವಾಗ ಸೈಲೆನ್ಸ್ ಅಲ್ಲಿ ಇದ್ದಾಗ. ಅದಕ್ಕೆ ನಾವು ಆದಷ್ಟು ಸೈಲೆನ್ಸ್ ನ ಗ್ರಾಸ್ಪ್ ಮಾಡ್ಬೇಕು. ನಾವ್ ಎಷ್ಟೇ ಧ್ಯಾನ ಸಾಧನೆಯಲ್ಲಿ ಮಾಡಿದ್ರು ಕೂಡ ಏನಾಗುತ್ತೆ, ಪ್ರಾಪಂಚಿಕ ಇದರಿಂದ ಇರೋದ್ರಿಂದ ಏನಾಗುತ್ತೆ, ನಾವು ಎಲ್ಲವನ್ನು ತಗೊಂತಾ ಇರ್ತೀವಿ. ನಾವೇನ್ ಭಗವಾನ್ ಬುದ್ಧರು ಅಲ್ಲ, ಭಗವಾನ್ ಬ್ರಹ್ಮರ್ಷಿ ಪತ್ರಿಜಿ ಅವರು ಕೂಡ ಅಲ್ಲ. ಅವರೆಲ್ಲ ಹೇಳ್ತಾರೆ ನಾವು ಒಂದೇ ಅಂತ ಅವ್ರು ಹೇಳ್ತಾರ. ಅದು ಅವ್ರ ದೊಡ್ಡ ಗುಣ, ಅದು ಅವ್ರ ದೊಡ್ಡ ಗುಣ. ಅವರು ಸಾಧನೆ ಮಾಡಿರೋದ್ರಲ್ಲಿ ನಾವು ಇನ್ನ ಬಹಳಷ್ಟು ಪಾಯಿಂಟ್ ಅಲ್ಲಿ ಕೂಡ ಇಲ್ಲ ನಾವು. ಆದ್ರೆ ನಾವು ಒಂದೇ ಅನ್ಕೊಂಡಾಗ ಏನಾಗುತ್ತೆ, ಹೌದು ನಾವು ಅವ್ರ ತರ ಮಾಡ್ಬೇಕು, ಅವ್ರ ತರ ಜೀವಿಸ್ಬೇಕು ಅನ್ನೋ ಒಂದು ನಮ್ಮಲ್ಲಿ ಪ್ರೇರಣೆ ಬರ್ತದೆ. ಇಟ್ಸ್ ಜಸ್ಟ್ ಲೈಕ್ ಎ ಮೋಟಿವೇಶನ್ ಅಷ್ಟೇ ನಮ್ಗೆ. ಸೊ ಆ ಮೌನ ಇದ್ದಾಗ ಈ ಆಲೋಚನೆಗಳು ಬಂದಾಗ ಕೂಡ ಆ ಆಲೋಚನೆಗಳನ್ನ ಗಮನಿಸ್ಬೇಕು. ನಮ್ಗೆ ಎಂತ ಆಲೋಚನೆ ಬರ್ತಾ ಇದೆ, ಕೆಟ್ಟ ಆಲೋಚನೆ ಬರ್ತಾ ಇದೆ, ಒಳ್ಳೆ ಆಲೋಚನೆ ಬರ್ತಾ ಇದೆ, ಉನ್ನತವಾದ ಆಲೋಚನೆ ಬರ್ತಾ ಇದೆ, ಎಂತ ಒಂದು ಸ್ಥಿತಿಯಲ್ಲಿ ನಾನಿದ್ದೀನಿ, ನಮ್ಮನ್ನ ನಾವು ರೆಕ್ಟಿಫೈ ಮಾಡ್ಕೋಬೇಕು. ಇಲ್ಲಿ ಬೇರೆ ಯಾರಿಗೂ ನಾವು ಪ್ರೆಸೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ನಾವೇ ಕ್ವಶನ್ ಪೇಪರ್, ನಮಗೆ ನಾವೇ ಆನ್ಸರ್ ಪೇಪರ್. ಸ್ಪೆಷಲಿ ಸ್ಪಿರಿಚುಯಾಲಿಟಿಯಲ್ಲಿ ಅಂಡ್ ಈ ಧ್ಯಾನದಲ್ಲಿ ನಾವಿಲ್ಲಿ ಮಾಡ್ಕೊಳೋಣ, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಕೊಳೋಣ, ಕುತ್ಕೊಳ್ಳೋಣ. ಸೊ ಇವತ್ ನಾನ್ ಧ್ಯಾನ ಕುತ್ಕೊಂಡಾಗ ನನ್ ಮೈಂಡ್ ಚಾಟರ್ ಮಾಡ್ತಾ ಐತೆ. ಏನ್ ಮಾಡ್ತಾ ಐತೆ, ಅರೆ ಅವತ್ತು ಆ ಕೆಲ್ಸ ಐತೆ, ಇದೈತೆ ಅದೈತೆ ಅಂತ ಚಾಟರ್ ಮಾಡ್ತಾ ಇದೆ. ಅಂದ್ರೆ ನನ್ನಲ್ಲಿ ಇನ್ನರ್ ಸೈಲೆನ್ಸ್ ಇಲ್ಲ. ಇದನ್ನ ಕರೆಕ್ಟ್ ಮಾಡ್ಕೋಬೇಕು. ನಾನು ಶ್ವಾಸದ ಮೇಲೆ ತಗೊಂಡ್ಬರ್ತೀವಿ, ಶ್ವಾಸದ ಮೇಲೆ ಗಮನ ತರ್ತೀವಿ. ಆದ್ರೂ ಕೂಡ ಕೆಲವೊಂದ್ಸತಿ ಡೈವರ್ಷನ್ ಆಗ್ತದೆ, ಕಾಮನ್. ಆದ್ರೆ ಏನ್ ಮಾಡ್ಬೇಕು, ಕೆಲಸದ ಮೇಲೆ ಬರ್ತಾ ಇದೆ, ನನ್ನ ಗಮನ ಎಲ್ಲ ಕೆಲಸದ ಮೇಲೆ ಬರ್ತಾ ಇದೆ. ಓಕೆ, ಇದನ್ನ ನಾನು ನೆಕ್ಸ್ಟ್ ಗೆ ಬರ್ದಂಗ್ ನೋಡ್ಕೋಬೇಕು. ನನ್ನ ಆಲೋಚನೆ ಬರ್ತಾ ಇದೆ, ಎಂತ ಆಲೋಚನೆ ಬರ್ತಾ ಇದೆ, ಕೆಟ್ಟ ಆಲೋಚನೆ ಬರ್ತಾ ಇದೆ, ಒಳ್ಳೆ ಆಲೋಚನೆ ಬರ್ತಾ ಇದೆ.
ಕೆಟ್ಟ ಆಲೋಚನೆ ಬರ್ತಾ ಇದೆ. ಸೊ ಕೆಟ್ಟ ಆಲೋಚನೆ ಬಂದಾಗ ಈ ಕೆಟ್ಟ ಆಲೋಚನೆ, ಅರೆ ನಾನು ಒಂದು ಧ್ಯಾನಿ ಆಗಿದ್ದೀನಿ, ನಾನು ಒಂದು ಧ್ಯಾನಿ ಆಗಿದ್ದೀನಿ, ಈ ಕೆಟ್ಟ ಆಲೋಚನೆಯನ್ನು ನಾನು ಮಾಡ್ಬೋದಾ ಮಾಡಬಾರ್ದ? ಅರೆ ಬಂದಿದೆ ಅಂದ್ರೆ, ಈ ಕೆಟ್ಟ ಆಲೋಚನೆ ಬಂದಿದೆ ಅಂದ್ರೆ ಇದು ರಾಂಗ್. ಈ ಆಲೋಚನೆಯನ್ನ ನಾನು ಡಿಲೀಟ್ ಮಾಡ್ಬೇಕು, ನಾನು ಒಳ್ಳೇದನ್ನೇ ಆಲೋಚನೆ ಮಾಡ್ಬೇಕು, ಉನ್ನತವಾಗಿ ಯೋಚನೆ ಮಾಡ್ಬೇಕು ಅಂತ ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಯಾರಿಗೂ ನಾವು ಅರೆ ನಾನ್ ಧ್ಯಾನ ಕುತ್ಕೊಂಡಾಗ ನನ್ಗೆ ಹಂಗಾಯ್ತು ಹಿಂಗಾಯ್ತು. ನೋಡ್ರಿ ಮೇಡಮ್, ಇಲ್ಲಿ ನೋಡ್ರಿ ಮಾಸ್ಟರ್ಸ್, ಎಲ್ಲದು ನಮ್ಮ ಸ್ವಾನುಭವ. ಅದಕ್ಕೆ ಪತ್ರಿಜಿ ಅವರು ನಮ್ಗೆ ಫುಲ್ ಆಫ್ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ನೀನ್ ಏನ್ ಮಾಡ್ತೀಯೋ ಮಾಡು, ಅದ್ರ ಫಲಿತಾಂಶವನ್ನ ಗಮನಿಸು. ಅದು ಕರೆಕ್ಟಾ ರಾಂಗ್, ಕರೆಕ್ಟ್ ಆಯ್ತಾ ಹಂಗೆ ಮುಂದೂಡು, ರಾಂಗ್ ಆಯ್ತಾ ಏನ್ ಕರೆಕ್ಷನ್ಸ್ ಮಾಡ್ಕೋಬೇಕು ಅಂತ ನಾವು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ನಾವೇನ್ ಮಾಡ್ತೀವಿ, ಅರೆ ನನ್ಗೆ ಧ್ಯಾನದಲ್ಲಿ ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು. ಕೆಲವೊಂದ್ಸತಿ ಎಷ್ಟೋ ಎಂಥೂಸಿಯಾಸಮ್ ಕ್ಯೂರಿಯಾಸಿಟಿಯಿಂದ ಧ್ಯಾನಕ್ಕೆ ಬರ್ತೀವಿ. ಧ್ಯಾನಕ್ಕೆ ಬರೋದು ಬಹಳ ಸುಲಭ, ಆದ್ರೆ ಧ್ಯಾನದಲ್ಲಿ ನಿಂದ್ರೋದು ಬಹಳ ಕಷ್ಟ. ಯಾಕಂದ್ರೆ ಅಂತ ಪವರ್ಫುಲ್ ಪಾಯಿಂಟ್ಸ್ ನ ಪತ್ರಿಜಿ ಅವ್ರು ನಮಗೆ ಕೊಟ್ಟೋಗಿದ್ದಾರೆ, ವೆಪನ್ಸ್ ನ ಕೊಟ್ಟೋಗಿದ್ದಾರೆ. ಒಂದು ಸಸ್ಯಾಹಾರ ಆಗಿರ್ಬೋದು, ಮೌನ ಮತ್ತೆ ವಾಕ್ಕ್ಷೇತ್ರ, ಇವೆಲ್ಲವನ್ನು ಕೆಲವೊಂದು ಸತಿ ನಾವು ಸುಳ್ಳು ಹೇಳ್ಬೇಕ್ ಆಗತ್ತೆ. ಹಂಗಂತಂದೇಳಿ ಎಲ್ಲಾ ಕಡೆ ಸುಳ್ಳು ಹೇಳೋದ್ರಿಂದ ಏನಾಗುತ್ತೆ, ಲಾಸ್ಟ್ಗೆ ನಮ್ಗೆ ಇಲ್ಲಿ ಇವ್ರು ಇದೇ ತರ ಇದಾರೆ, ಅಲ್ಲಿ ಅವ್ರು ಆ ಒಂದು ಬ್ರ್ಯಾಂಡ್ ಮಾರ್ಕ್ ಬಿಟ್ಬಿಡ್ತತೆ. ಯಾವಾಗೇ ಆಗ್ಲಿ ನಾವು ಒಂದು ಸುಳ್ಳು ಹೇಳೋದ್ರಿಂದ ಒಂದು ಲೋಕ ಕಲ್ಯಾಣ ಆಗ್ತದಂದ್ರೆ ಒಂದು ಸುಳ್ಳು ಹೇಳ್ಬೋದು. ಆದ್ರೆ ಪ್ರತಿಯೊಂದು ವಿಷಯದಲ್ಲಿ ನಾವು ಸುಳ್ಳು ಹೇಳ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ, ನಮ್ಮ ಮೈಂಡ್ ಅಂಡ್ ಮನಸ್ಸಿನಲ್ಲಿ ನಾವು ಸೈಲೆನ್ಸ್ ಇಲ್ಲದ್ರಿಂದ ಏನಾಗ್ಬಿಡ್ತತೆ, ಜಾಸ್ತಿ ನಾವು ಸುಳ್ಳುಗಳನ್ನ ಹೇಳಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಸುಳ್ಳುಗಳನ್ನ ಅವಾಯ್ಡ್ ಮಾಡ್ಕೋಬೇಕು. ನಾವು ತರ ಜೀವಿಸ್ಬೇಕು, ಯಾರನ್ನೂ ಮೆಚ್ಚಿಸೋಕೆ ಬೇಕಾಗಿಲ್ಲ ಇಲ್ಲಿ. ಮತ್ತೆ ಧ್ಯಾನಕ್ಕೆ ಬಂದಿರ್ತೀವಿ, ಬಂದಾದ್ಮೇಲೆ ಏನಾಗುತ್ತೆ, ಅವತ್ತು ಮೇಡಮ್ ಅವ್ರು ಹೇಳಿದ್ರು, ಅದಕ್ಕೆ ನಾವು ಧ್ಯಾನಕ್ಕೆ ಬಂದ್ವಿ. ಆಮೇಲೆ ಯಾಕೋ ಮೇಡಮ್ ಯಾವ್ದೋ ಕೆಲವೊಂದು ಪಾಯಿಂಟ್ ನೋಡಿದ್ವಿ, ಅದು ನಮ್ಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಧ್ಯಾನ ಬಿಟ್ವಿ. ಇಟ್ಸ್ ರಾಂಗ್. ನೀನು ಧ್ಯಾನ ಎದಕ್ಕೆ ರಾಂಗ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ನೀನು ಧ್ಯಾನ ಕುತ್ಕೊಂಡಾಗ ನಿನಗೆ ಆಗಿರ್ತಕ್ಕಂತ ಅನುಭವ ಸತ್ಯ ಅದು. ಅದಕ್ಕಾಗಿನೇ ನಿನ್ನ ಅನುಭವನೇ ನೀವು ತಗೋಬೇಕು. ನಾನ್ ಹೇಳ್ತೀನಿ, ನನ್ನ ಅನುಭವ ನನಗೆ ಸಾಕಷ್ಟು ಆಗಿದಾವೆ. ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್. ನಾನು ಧ್ಯಾನ ಕುತ್ಕೊಂಡು ಸಾಧನೆ ಮಾಡ್ಕೊಂಡಿನಿ, ಅದು ನನಗೆ ಅನುಭವ ಅದು. ಅದಕ್ಕೆ ನನಗೆ ಯಾರಾದ್ರೂ ಏನನ್ನ ಪಾಯಿಂಟ್ಸ್ ನಾನು ಹರ್ಟ್ ಆದಾಗ, ಈ ಧ್ಯಾನದಲ್ಲಿ ಏನಾದ್ರು ಹರ್ಟ್ ಆದಾಗ ನಾನು ಫಸ್ಟ್ ರಿಮೈಂಡ್ ಮಾಡ್ಕೊಂತೀನಿ. ಸೊ ನಾನು ಧ್ಯಾನಕ್ಕೆ ಬಂದಿದ್ದೀನಿ, ಧ್ಯಾನಕ್ಕೆ ಬಂದಾಗ ನಾನು ಧ್ಯಾನ ಸಾಧನೆ ಮಾಡಿದಾಗ ನನಗೆ ಏನಾಯ್ತು ಅಂತ ನಾವು ಚೆಕ್ ಮಾಡ್ಕೋಬೇಕು. ನಮ್ಮನ್ನ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಆ ಕ್ರಾಸ್ ಚೆಕ್ ಮಾಡ್ಕೊಂಡು ನಾನು ಧ್ಯಾನಕ್ಕೆ ಕುತ್ಕೊಂಡಾದಾಗ ಆ ಫೀಲ್ ನಾನು ಆಗಿದ್ದೀನಿ ಅಂದ್ರೆ ಅದು ಸತ್ಯ. ಇವ್ರೇನೋ ಅಂದಿದಾರ ಅಂತ ನಾನು ಧ್ಯಾನವನ್ನು ಬಿಡಬಾರ್ದು. ಇಲ್ಲಿ ಏನೋ ಸ್ವಲ್ಪ ರಾಂಗ್ ಇದೆ ಅಂತ ನಾನು ಧ್ಯಾನವನ್ನ ಬಿಡಬಾರ್ದು ಅಂತ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂಡು ಧ್ಯಾನದಲ್ಲಿ ಹೋಗಕ್ ಸಾಧ್ಯ ಆಗುತ್ತೆ, ಮೌನ ಇರೋದ್ರಿಂದ. ಇಲ್ಲ ಹೌದಲ್ಲ, ಆ ಪಾಯಿಂಟ್ ಬಂದ್ಬಿಡ್ತು, ಏನೋ ಬಿಡು, ಏನೋ ಧ್ಯಾನ ಹೋಗ್ತಾರೆ, ಎಲ್ಲರೂ ಮಾಡ್ತಾ ಇದಾರೆ, ಆ ಮನೆ ಧ್ಯಾನ ಅಂತ ಮಾಡ್ತಾರೆ, ಅದು ಮಾಡ್ತಾರೆ, ಏನೋ ಬಿಡು ಎಲ್ಲರೂ ಮಾಡ್ತಾ ಇದಾರೆ ಅಂತ ನಾನ್ ಮಾಡ್ತಾ ಇದ್ದೀನಿ, ಮತ್ತೆ ಎಲ್ರು ಏನೋ ಎಂದ್ರು ಅಂತ ನಾನ್ ಬಿಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮನ ಮೇಲೆ ನಮ್ಗೆ ಆ ಸೈಲೆನ್ಸ್ ಇಲ್ಲದ್ರಿಂದ ಏನಾಗ್ಬಿಡ್ತತೆ, ಎಲ್ಲರೂ ಹೇಳಿದ್ದಕ್ಕೆ ನಾವು ಎಸ್ ಓಕೆ ಅಂತ ಆಕ್ಸೆಪ್ಟ್ ಮಾಡ್ಕೊಂಡು ನಮ್ಮನ್ನ ನಾವು ಮತ್ತೆ ಏನ್ ಮಾಡ್ಕೊಂತೀವಿ, ಬೇಡ ಧ್ಯಾನ ಬೇಡ ಅಂತ ದೂರ ಹಾಕ್ಬಿಡ್ತೀವಿ. ಯಾವಾಗಾದ್ರೆ ನಾವು ಸೈಲೆನ್ಸ್ ಅಲ್ಲಿ ಇರ್ತೀವೋ ಇವನ್ನೆಲ್ಲವನ್ನು ಗಮನಿಸ್ತೀವಿ ನಾವು ಅವಾಗ. ಓಕೆ, ಇಲ್ಲೇನೋ ಆಯ್ತು, ನಾನು ಹೋಗ್ಬಿಡೋಣ, ಸ್ವಲ್ಪ ಹೊತ್ತು ಮೌನ ಆಗೋಣ. ಮನೇಲಿ ಜಗಳ ಬರ್ತಾ ಇರ್ತದೆ, ವೈಫ್ ಅಂಡ್ ಹಸ್ಬೆಂಡ್, ಮಾಮೂಲೆ ಕಾಮನ್. ಎಲ್ಲಿ ಇಲ್ಲ ಎಲ್ರಿ ಜಗಳ, ಎಲ್ಲಿ ಎಲ್ಲರೂ ಫುಲ್ ಆಫ್ ಬ್ಲಿಸ್ ಇಂದ ಇದಾರ? ಎಲ್ಲ ಕಡೆ ಏನೋ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಆ ಸಮಸ್ಯೆಗೆ ಏನ್ ಮಾಡ್ಬೇಕು ನಾವು, ಮೌನ ಆಗ್ಬೇಕು. ಮತ್ತೆ ನಮ್ದು ಪಾಯಿಂಟ್ ಕರೆಕ್ಟ್ ಇರ್ತದೆ, ಅವಾಗ ಏನ್ ಮಾಡ್ಬೇಕು, ಮತ್ತೆ ಅವ್ರು ಕೂಲ್ ಆದಾಗ ನಾವು ಅವ್ರಿಗೆ ತಗೋಬೇಕು ಕ್ಲಾಸ್. ನಾವು ಕೂಲ್ ಆದಾಗ ಅವ್ರು ನಮಗ್ ತಗೊಂತಾರ, ಅವ್ರು ಕೂಲ್ ಆದಾಗ ನಾವು ತಗೋಬೇಕು. ಇಟ್ಸ್ ಕಾಮನ್, ಹೌದಾ? ಹಂಗಂತೇಳಿ ನಾವೆಲ್ಲದನ್ನು ಬಿಟ್ಟು ಹೋಗಕ್ ಆಗಲ್ಲ. ಒಂದು ನಮ್ಗೆ ಒಂದು ಟೆಸ್ಟ್ ಬಂತು. ಏನಂದ್ರೆ, ನಾನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ, ಇನ್ನೊಂದು ಕಡೆ ಜಾಯ್ನ್ ಆದೆ. ನನಗೆ ಅಲ್ಲಿ ಅಟ್ಮಾಸ್ಫಿಯರ್ ಏನು ಇಷ್ಟ ಆಗ್ಲಿಲ್ಲ. ಒಂದು ಪಾಯಿಂಟ್ 2-3 ಪಾಯಿಂಟ್ಸ್ ಮಾತ್ರ ನನಗೆ ಇಷ್ಟ ಆಯ್ತು. ಸೊ ನಾನು ಅದೇ 2-3 ಪಾಯಿಂಟ್ಸ್ ಇಟ್ಕೊಂಡು, ನೋಡ್ರಿ ಎಲ್ಲಿನೋ ಆ ಒಂದು ನಾನು ಇದ್ದು ಬಂದ ವಾತಾವರಣನೇ ಬೇರೆ, ಅಲ್ಲಿರ್ತಕ್ಕಂತ ವಾತಾವರಣನೇ ಬೇರೆ.
ಸೊ ಏನ್ ಮಾಡ್ಬೇಕು ನಾನು ಇವಾಗ? ನಾನ್ ಹೊರಗಡೆ ಬರ್ಬೇಕಾ? ಇಲ್ಲ, ನನ್ಗೊಂದು 2-3 ಪಾಯಿಂಟ್ಸ್ ಇಷ್ಟ ಆಗಿದಾವ್ ನನಗೆ. ಆ 3 ಪಾಯಿಂಟ್ಸ್ ನೇ ಇಟ್ಕೊಂಡು ನಾನು ಅಲ್ಲಿ ಕಂಟಿನ್ಯೂಸ್ ಆಗಿ ನನ್ಗೆ ಎಷ್ಟೇ ಪ್ರಾಬ್ಲಮ್ ಬಂದ್ರು ಕೂಡ ಆ 3 ಪಾಯಿಂಟ್ಸ್ ನೇ ನನ್ಗೆ ಏನ್ ಇಷ್ಟ ಆಗಿದೋ ಆ 3 ಪಾಯಿಂಟ್ಸ್ ನೇ ಇಟ್ಕೊಂಡು ಸೈಲೆನ್ಸ್ ಇಂದಾನೆ ನಾನು ಅಲ್ಲಿ ಗೆದ್ದು ಬಂದೆ. ನಾನು ಮಾತಾಡಕ್ ಹೋಗ್ತಿದ್ದಿಲ್ಲ, ನನ್ಗೆ ಇಷ್ಟ ಆಗ್ತಿದ್ದಿಲ್ಲ. ನನ್ಗೆ ಎಲ್ಲಿ ಏನ್ ಬೇಕೋ ಅಷ್ಟು ಮಾತ್ರ ಮಾತಾಡ್ತಿದ್ದೆ, ನನ್ ಕೆಲಸ ಮುಗಿಸ್ಕೊಂತಿದ್ದೆ, ಹೊರಗಡೆ ಬಂದ್ಬಿಡ್ತಿದ್ದೆ. ಇವತ್ತು ಅದೇ ಪ್ಲಸ್ ಪಾಯಿಂಟ್ ಆಗಿದೆ ನನ್ಗೆ. ಯಾವಾಗ ಆಗ್ತೀವಿ ಹಂಗ? ನಾವು ಹೆಚ್ಚು ಧ್ಯಾನ ಸಾಧನೆ ಮಾಡಿದಾಗ, ಹೆಚ್ಚು ಅನಿಸ್ತಾ ಇರ್ತದೆ, ಇಲ್ಲ ನನ್ಗೆ ಇದು ಇಷ್ಟ ಆಗಿಲ್ಲ ಅಂತ ಬಿಟ್ಟು ಅಲ್ಲಿ ಬಂದ್ ಅನ್ಕೊಡ್ರಿ, ಇನ್ನೊಂದ್ ಕಡೆ ಹೋಗ್ತೀನಿ, ಅಲ್ಲಿ ಇರಲ್ಲ ಪ್ರಾಬ್ಲಮ್ಸ್. ಎಲ್ಲಿ ಹೋದ್ರು ನಾವು ಏನೋ ಒಂದು ಸಮಸ್ಯೆ, ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ. ನಾವು ಸಮಸ್ಯೆಗಳಿಂದ ಓಡಿ ಹೋಗ್ದಂಗೆ ಏನ್ ಮಾಡ್ತೀವಿ, ಆ ಒಂದು ಪ್ರಾಬ್ಲಮ್ ನ ಗಮನಿಸ್ತಾ, ಸೈಲೆನ್ಸ್ ಇಂದ ಆನ್ಸರ್ ಕೊಡ್ತಾ, ಸ್ಮೈಲ್ ಇಸ್ ದ ಬ್ಯೂಟಿಫುಲ್ ಆನ್ಸರ್. ಪ್ರತಿ ಒಂದು ಸಮಸ್ಯೆಗೆ ಸ್ಮೈಲ್ ಇಸ್ ದ ಬ್ಯೂಟಿಫುಲ್ ಆನ್ಸರ್. ಓಕೆ, ಯು ಆರ್ ನಾಟ್ ಗಿವಿಂಗ್, ಓಕೆ ಫೈನ್, ಥ್ಯಾಂಕ್ ಯು. ಒಬ್ರು ಬಂದು ನಮ್ಗೆ ಹೇಳಿದ್ರು, ಮೇಡಮ್ ನಿಮ್ಗೆ ಇದರಿಂದ ಈ ತರ ಅಂದ್ರು, ನಾವು ಇದನ್ನ ನಿಮ್ಗೆ ಆಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಫೈನ್, ಥ್ಯಾಂಕ್ ಯು. ಅಷ್ಟೇ. ಪ್ರಕೃತಿ ಗೊತ್ತು ಯಾರಿಗೆ ಏನ್ ಕೊಡ್ಬೇಕು, ಯಾವಾಗ ಏನ್ ಕೊಡ್ಬೇಕು ಅಂತ ಕೊಡ್ತಾ ಇರ್ತದೆ ಅದು ನಮ್ಗೆ. ನಾವು ಅದಕ್ಕ ಏನಾಗ್ತೀವಿ, ನಾನು ಮಾಸ್ಟರ್ ಲಿಂಗನಗೌಡಜಿ ಅವರಿಂದ ಒಂದು ಪಾಯಿಂಟ್ ಬಹಳ ಚೆನ್ನಾಗಿ ಕಲ್ತಿದ್ದೀನಿ. ನಂದು 15 years ಆಫ್ ಜರ್ನಿಯಲ್ಲಿ ನಾನು ಎಲ್ಲಾ ಕಡೆ ನೋಡ್ತಾ ಇರ್ತೀನಿ, ಅವ್ರ ರಿಲೇಷನ್ಸ್ ಕಡೆ ನೋಡ್ತಾ ಇರ್ತೀನಿ, ಎಲ್ಲಾ ಕಡೆ ನೋಡ್ತಾ ಇರ್ತೀನಿ. ಇವ್ರು ಓಪನ್ ಹಾರ್ಟೆಡ್ಲಿ ಹೇಳ್ತಾ ಇರ್ತಾರ. ಅವ್ರು ಇಲ್ಲ ಗೌಡ ಆಗಂಗಿಲ್ಲ ಹಂಗಂತ ಹೇಳ್ತಾ ಇರ್ತಾರೆ. ಇವ್ರು ಹೌದಾ, ಓಕೆ. ಇವ್ರು ಏನ್ ಮಾಡ್ತಾರೆ, ಮತ್ತೆ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಕಡೆ ಸರ್ಚ್ ಮಾಡ್ತಾ ಇರ್ತಾರೆ ಅದನ್ನು. ಅರೆ ಅವ್ರು ನಾನು ಆಕ್ಚುಲಿ ನಾವು ಲೇಡೀಸ್ ಹಂಗೆ ಜಲ್ದಿ ಬೇಗ ಸ್ವಲ್ಪ ಫೀಲ್ ಆಗ್ಬಿಡ್ತೀನಿ. ಏನು ಯಾವ್ದು ನಾವ್ ಕೇಳಿದ್ರು ಅವತ್ತು ನಾವು ಕೊಟ್ಟಿಲ್ಲ ಬಿಡಪ್ಪ, ಮತ್ತೆ ಏನ್ ಕೇಳೋದವ್ರನ್ನ. ಮತ್ತೆ ನಾವು ಸ್ವಲ್ಪ ಆ ಒಂದು ಫೀಲಿಂಗ್ಸ್ ಅದ್ರಲ್ಲಿ ಇರ್ತೀವಿ, ಎಸ್ಪೆಷಲಿ ರಿಲೇಷನ್ಸ್ ಅಲ್ಲಿ. ಬಟ್ ಇವ್ರಂಗಲ್ಲ, ಹೌದಾ ಆಯ್ತಾ ಹೋಗ್ಲಿ ಬಿಡ್ರಿ, ಓಕೆ ಬೇಡ, ನೆಕ್ಸ್ಟ್ ಏನು ನೋಡೋಣ ಅದ್ರದ್ದು. ಆ ಒಂದು ಲಿವಿಂಗ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅವ್ರು ಯಾವಾಗೂ ಇರ್ತಾರ. ನಾನು ಅದ್ ಅನ್ಕೊಂತ ಇರ್ತೀನಿ, ಅವ್ರು ಯಾವ್ದನ್ನು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಅವ್ರು ಯಾಕಂದ್ರೆ ಅಷ್ಟು ಸೈಲೆನ್ಸ್ ನ ಅವ್ರು ಮಾತಾಡೋದು ಹಾರ್ಟ್ಫುಲ್ಲಿ ಮಾತಾಡ್ತಾರ, ಹಂಗೆ ರಿಸೀವ್ ಮಾಡ್ಕೊಂತಾರ, ಹಂಗೆ ಅದನ್ನ ರಿಜೆಕ್ಟ್ ಮಾಡ್ಕೊಂತಾರ. ಬಟ್ ನನ್ಗೆ ಆಗಲ್ಲ ಕೆಲವೊಂದು, ಯಾಕಂದ್ರೆ ಇನ್ನು ನನ್ನಲ್ಲಿ ಸಾಧನೆ ಅನ್ನೋದು ಬೇಕು ಬಹಳ ಅನಿಸ್ತು ನನ್ಗೆ. ಸೊ ಅದಕ್ಕಾಗಿನೇ ಏನ್ ಮಾಡ್ಬೇಕು, ನಾವು ಸೈಲೆನ್ಸ್ ಇರ್ಬೇಕು. ಯಾವಾಗಿರ್ಬೇಕು, ಒಂದ್ ತಾಸ್ ಅಟ್ಲೀಸ್ಟ್, ಯಾವಾಗಾದ್ರೂ ಉಣ್ಮೆಗೆ ಅಟ್ಲೀಸ್ಟ್ ನಮ್ಗೆ ಡೈಲಿ ಇರಕ್ ಆಗ್ತಾ ಇಲ್ಲ, ವೀಕ್ಲಿ ಒನ್ಸ್ ಆದ್ರೂ ಉಣ್ಮೆ ದಿವಸ ಆಗ್ಲಿ, ಅಮಾವಾಸ್ಯೆ ದಿವಸ ಆಗ್ಲಿ, ಫುಲ್ ಡೇ ಇರಕ್ ಆಗ್ತಾ ಇಲ್ಲ, ಅಟ್ಲೀಸ್ಟ್ 1 hour ಸೈಲೆನ್ಸ್ ಇದ್ದಾಗ ಏನಾಗ್ತದೆ, ನಮ್ಮನ್ನ ನಾವು ಕರೆಕ್ಷನ್ ಮಾಡ್ಕೊಳಕ್ ಸಾಧ್ಯ ಆಗ್ತದೆ. ನಾನಲ್ಲಿ ಜಾಬ್ ಮಾಡುವಾಗ ಬಹಳಷ್ಟು ಸೈಲೆನ್ಸ್ ಅಂಡ್ ಸ್ಮೈಲ್ ಕೊಡ್ತಾ ಇದ್ದ ಆನ್ಸರ್. ಸೈಲೆನ್ಸ್ ಅಂಡ್ ಸ್ಮೈಲ್ ಏನ್ ಮಾಡಬೇಕು, ಇದು ನನ್ನ ಕೈಯಲ್ಲಿ ಏನು ಇಲ್ಲ ಅಂತ ನನಗೆ ಗೊತ್ತಲ್ಲಿ. ಸೊ ಓಕೆ, ಆಕ್ಸೆಪ್ಟ್ ಇಟ್. ನೀನ್ ಯಾವಾಗ ಒಪ್ಕೊಂಡ್ಬಿಡ್ತೀಯೋ ಅರ್ಧ ಸಮಸ್ಯೆ ನಿನಗೆ ಕ್ಲಿಯರ್ ಆಗ್ಬಿಡ್ತು ಅಂತ ಗೊತ್ತಾಯ್ತು. ಅವಾಗ ಏನಾಯ್ತು, ನಾನು ಅದನ್ನೇ ಆನ್ಸರ್ ಮಾಡಿದೆ. ಬಟ್ ನಾವು ಅವಾಗ ಅವ್ರಿಗೆ ಅದು ಆ ಒಂದು ಅಪೋಸಿಟ್ ವ್ಯಕ್ತಿಗೆ ಏನಾಯ್ತು, ಮಾತಾಡ್ಬೇಕಾದ್ರೆ ಮಾತಾಡ್ಲೇಬೇಕು ಕಂಪಲ್ಸರಿ. ಕೆಲವೊಂದು ವಿಷಯ ಎಲ್ಲ ಕಡೆ ಮೌನ ಕೂಡ ಸರಿ ಅಲ್ಲ. ಮೌನ ಇರ್ತಾ ಇದೀನಿ ನಾನಂತೇಳಿ ಎಲ್ಲದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಮೌನ ಇರ್ಬೇಕು ಅಂತಾನು ಏನು ಇಲ್ಲ. ಮಾತಾಡ್ಬೇಕು ಅಂತ ಪೊಸಿಷನ್ ಬಂದಾಗ ಮಾತಾಡ್ಲೇಬೇಕಲ್ಲಿ. ಮೌನ ಇರ್ಬೇಕಂತ ಪರಿಸ್ಥಿತಿ ಬಂದಾಗ ಮೌನ ಇರ್ಲೇಬೇಕು. ಸಾರ್ ಅವ್ರು ಹೇಳ್ಬಿಟ್ಟಾರ ಮೌನ ಇರ್ಬೇಕು ಅಂತಂದೇಳಿ ನಾನು ಮೌನ ಇರ್ತಾ ಇದ್ದೀನಿ, ಇಟ್ಸ್ ರಾಂಗ್. ನಿನಗೆ ನಿನ್ನೆ ಇನ್ನರ್ ಒಪ್ಪಿಲ್ಲ ಅಂದ್ರೆ ಮಾತಾಡು. ಆ ಒಂದು ಸರೌಂಡಿಂಗ್ಸ್ ಅಲ್ಲಿ ಇದಾಗ್ತತೆ, ಡಿಸ್ಟರ್ಬ್ ಆಗ್ತದೆ ಅಂದ್ರೆ ಮಾತಾಡಕ್ ಹೋಗ್ಬೇಡ, ಸೈಲೆನ್ಸ್ ಇರು. ಬಟ್ ಎಲ್ಲಿ ನಿನ್ನ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ದಂಗೆ ಧಕ್ಕೆ ಆಗ್ತದನ್ನ ಪರಿಸ್ಥಿತಿಯಲ್ಲಿ ಕಂಪಲ್ಸರಿ ನೀನು ಮಾತಾಡ್ಲೇಬೇಕಾಗ್ತದೆ. ಸೊ ಹಂಗಾಗಿ ನಾವು ಮೌನ ಅನ್ನೋದು ಬಹಳ 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 ಮಹತ್ವವಾದದ್ದು. ನಾವು ಮನೆಯಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ ನಾವು ಬ್ಲಿಸ್ ನಿಂದ ಹ್ಯಾಪಿನೆಸ್ ಇಂದ ಇರ್ಬೇಕು ಅಂದ್ರೆ ಕೆಲವೊಂದು ಕಡೆ ಮೌನನೇ ಅತ್ಯುತ್ತಮವಾದ ಆನ್ಸರ್. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು, ನಾವು ಇರ್ಬೇಕು, ಮೌನ ಸಾಧನೆ ಮಾಡ್ಬೇಕು, ಇನ್ನರ್ಲಿ ಇರ್ಬೇಕು, ಮತ್ತೆ ಕಣ್ಣಿನಿಂದ ಇರ್ಬೇಕು, ಮತ್ತೆ ಈ ಒಂದು ಮೈಂಡಿನಿಂದ ಇರ್ಬೇಕು, ಮತ್ತೆ ಬಾಯಿನಿಂದ ಕೂಡ ಇರ್ಬೇಕು. ನೋಡ್ತೀವಿ, ಏನೇನು ನೋಡ್ತಾ ಇರ್ತೀವಿ, ಅದನ್ನೆಲ್ಲ ಮೈಂಡ್ಗೆ ಹಾಕೊಂತೀವಿ. ಆ ಒಂದು
ವಿಜುವಲ್ ಏನಾಗ್ತತೆ, ಆ ವಿಜುವಲ್ ಏನಾಗ್ತತೆ ನಮ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡ್ತತೆ, ನೋಡ್ತಾ ಇರ್ತೀವಿ. ಕೆಲವೊಂದ್ ಸತಿ ನೋಡಿದಾಗ ಕೆಟ್ಟದನ್ನು ನೋಡ್ತೀವಿ, ಒಳ್ಳೇದನ್ನು ನೋಡ್ತೀವಿ. ಆ ಕೆಟ್ಟದನ್ನ ಕೇಳ್ತಾ ಇರ್ತೀವಿ, ಒಳ್ಳೇದನ್ನ ಕೇಳ್ತಾ ಇರ್ತೀವಿ. ಸೊ ಇದೆಲ್ಲ ಏನಾಗ್ಬಿಡ್ತತೆ ಮೈಂಡ್ ಅಲ್ಲಿ ಪಿಕ್ಚರ್ ವಿಜುವಲ್ ಆಗ್ಬಿಡ್ತತೆ. ಆ ವಿಜುವಲ್ ಆದಾಗ ಏನಾಗ್ತತೆ, ಎಲ್ಲದು ನಾವು ಧ್ಯಾನ ಕುತ್ಕೊಂಡಾಗ ಪಿಕ್ಚರ್ ಸ್ಕ್ರೀನ್ ಪ್ಲೇ ಆಗ್ತಾ ಇರ್ತತೆ. ಹೌದಾ ಅಲ್ಲ? ಸೊ ಅದಕ್ಕಾಗಿ ಈ ಸ್ಕ್ರೀನ್ ಪ್ಲೇ ಆಗ್ಬಾರ್ದು. ತಗೊಳ್ಳೋಣ, ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳೋಣ, ಒಳ್ಳೇದನ್ನ ತಗೊಳೋಣ, ಆದಷ್ಟು ಒಳ್ಳೇದನ್ನ ತಗೊಳೋಣ. ಕೆಲವೊಂದ್ಸತಿ ಕೆಲವೊಂದು 1% ನಾವು ಸೊಸೈಟಿ ಕಡೆಯಿಂದ ಕೂಡ ಯೋಚನೆ ಮಾಡ್ಬೇಕಾಗ್ತದೆ. ಅಲ್ಲಿ ನಾವು 1% ಯಾಕಂದ್ರೆ ನಮ್ಮ ಒಂದು ರಕ್ಷಣೆ, ನಮ್ಮ ಒಂದು ಇದು ಬೇಕಾಗ್ತದಲ್ಲ, ಅದಕ್ಕಾಗಿ ಹೊರಗಡೆ ಕೂಡ ನಾವು ಅಬ್ಸರ್ವೇಶನ್ ತಗೊಳ್ಬೇಕಾಗ್ತದೆ. 1% ಇಲ್ಲ 5% ಅಷ್ಟೇ. ಇನ್ನು 95% ನಾವು ನಮ್ ಜೊತೆಗೆ ನಾವಿರ್ಬೇಕು, ನಮ್ ಬ್ಲಿಸ್ ಅಲ್ಲಿ ನಾವಿರ್ಬೇಕು, ಒಳ್ಳೇದನ್ನ ಕೇಳ್ಬೇಕು, ಒಳ್ಳೆ ಒಂದು ನೋಡೋದನ್ನ ಒಳ್ಳೇದು ನೋಡ್ಬೇಕು, ಮಾತನಾಡೋದು ಒಳ್ಳೇದನ್ನ ಮಾತಾಡ್ಬೇಕು. ಯಾವಾಗ ಮಾಡ್ತೀವಿ ಇವೆಲ್ಲ? ಸೈಲೆನ್ಸ್ ಇದ್ದಾಗೆ. ಯಾರಿಗನ್ನ ಹರ್ಟ್ ಮಾಡಿರ್ತೀವಿ ನಾವು, ನಮ್ಗೆ ಗೊತ್ತಾಗಿರಲ್ಲ, ಅನ್ನೋಯಿಂಗ್ಲಿ ಹರ್ಟ್ ಮಾಡಿರ್ತೀವಿ. ಯಾಕಂದ್ರೆ ನಾವ್ ಹೇಳ್ದಂಗೆ ಭಗವಾನ್ ಬುದ್ಧರು ಅಲ್ಲ, ಭಗವಾನ್ ಪತ್ರಿಜಿ ಅವರು ಅಲ್ಲ ನಾವು. ಯಾಕಂದ್ರೆ ಅವರಷ್ಟು ಇದು ಬರಲ್ಲ ನಮಗಿನ್ನು. ಯಾಕಂದ್ರೆ ಸಾಧನೆ ಮಾಡ್ಬೇಕು, ಅವರಷ್ಟು ಸಾಧನೆ ಮಾಡಿದ್ದಾರೆ. ನಮಗ್ ಗೊತ್ತಿಲ್ಲಾರ್ದಂಗೆ ಹರ್ಟ್ ಮಾಡಿರ್ತೀವಿ. ನಾವು ಸೈಲೆನ್ಸ್ ಅಲ್ಲಿ ಕುತ್ಕೊಂಡಾಗ ಏನಾಗ್ತದೆ, ಆ ಒಂದು ಅವೇರ್ನೆಸ್ ಬರ್ತಿದ್ದಾರೋ, ನಾನು ಸೋ ಅಂಡ್ ಸೋ ಕಡೆ ಒಂದು ಮಿಸ್ಟೇಕ್ ಮಾಡಿದೆ, ಆ ಮಿಸ್ಟೇಕ್ ಅಂದ ಅವ್ರಿಗೆ ಹರ್ಟ್ ಆಯ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. 100% ನಮಗೆ ಗೊತ್ತಾಗುತ್ತೆ. ನಾವು ಹೋಗಿ ಅವ್ರಿಗೆ ಕ್ಷಮೆ ಕೇಳಕ್ಕೆ, ಅವ್ರಿಗೆ ಡೈರೆಕ್ಟ್ ಆಗಿ ಹೋಗಿ ನಾನು ನಿನ್ನ ಹರ್ಟ್ ಮಾಡಿದೀನಿ ಅದು ಇದಂತ ಮತ್ತೆ ಅದಂತ ಮಾಡ್ಕೊಳ್ಳೋ ಕೆಲ್ಸನೇ ಇಲ್ಲ ನಾವು. ಓಕೆ, ನಾನು ಹರ್ಟ್ ಮಾಡಿದೀನಿ, ಹಾರ್ಟ್ಫುಲಿ ಐ ಆಮ್ ಸಾರಿ, ಈ ಬ್ಲಿಸ್ ನಿಜ, ಲವ್ ಅಂಡ್ ಲೈಟ್ ಆರ್ ದ ಎಷ್ಟೋ ಬಾಡಿನ ನಿಜವಾಗಿ ಈ ಕಾಂತಿ ಮತ್ತೆ ಈ ಪ್ರೇಮ ತತ್ವ ಅನ್ನೋದು ಬಹಳಷ್ಟು ನಮ್ಮನ್ನ ಕ್ಲೆನ್ಸ್ ಮಾಡ್ತತೆ. ನಾವು ಮಕ್ಕಳನ್ನ ನೋಡ್ತೀವಲ್ಲ, ಆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ಯೂರಿಟಿ ಆಫ್ ಇದು ಏನಿರ್ತತಲ್ಲ, ನೋಡ್ರಿ, ನಾನು ರೀಸೆಂಟ್ ಆಗಿ ಇದೊಂದು ಪಾಯಿಂಟ್ ಹೇಳಿ ನಾನು ಕ್ಲೋಸ್ ಮಾಡ್ತೀನಿ. ರೀಸೆಂಟ್ ಆಗಿ ಒಂದು 10th ಸ್ಟ್ಯಾಂಡರ್ಡ್ ಹುಡುಗ, ಇವಾಗ 10th ಸ್ಟ್ಯಾಂಡರ್ಡ್ ಮಕ್ಕಳಂದ್ರೆ ಎಷ್ಟು ಚಾಲು ಇರ್ತಾರೆ, ಹೌದಾ? ಎಷ್ಟು ಅವರಲ್ಲಿ ಆಲ್ರೆಡಿ ಮೈಂಡ್ ಎಲ್ಲ ಬಹಳ ಇದಾಗಿರ್ತತೆ. ಅಂತದ್ರಲ್ಲಿ ಒಂದು 10th ಸ್ಟ್ಯಾಂಡರ್ಡ್ ಹುಡುಗ, ನಾನು ಒಂದು ಎಕ್ಸಾಂಪಲ್ ಇದು, ಅವನ್ಗೆ ಲಾಸ್ಟ್ ಡೇ ಬಿಫೋರ್ ಡೇ ಏನಾಗೈತೆ, ಅವ್ನು ಆಬ್ಸೆಂಟ್ ಆಗಿದ್ದಾನೆ. ನೆಕ್ಸ್ಟ್ ಡೇ ನಾನು ಡಿಕ್ಟೇಷನ್ ಕಂಡಕ್ಟ್ ಮಾಡಿದ್ರೆ ಅವನು ಡಿಕ್ಟೇಷನ್ ಬರ್ದು ತಗೊಂಡ್ ಬಂದಿದ್ದಾನೆ ನನ್ನ ಹತ್ರ. ಬಂದಿದ್ರೆ ಅವನು ಎಷ್ಟು ಲಿವ್ ಇನ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ, ಎಷ್ಟು ಟ್ರೂ ಪಾತ್ ಅಲ್ಲಿ ಇದ್ದಾನೆ ಅನ್ನೋದಕ್ಕೆ ಇದು ನಿದರ್ಶನ. ಅವನು ಡಿಕ್ಟೇಷನ್ ಎಲ್ಲ ಕರೆಕ್ಷನ್ ಮಾಡ್ತಾ ಇದ್ದೀನಿ, ಅವನು ಬಂದ್ರೆ ಏನಪ್ಪಾ ಡಿಕ್ಟೇಷನ್ ಬರ್ದಿ, ನೀನ್ ಬರ್ದಿ, ಹೆಂಗ್ ಬರ್ದೆಪ್ಪ ಅಂತ. ನೋಡಿ ಬರ್ದೀನಿ ಮೇಡಮ್ ಅಂತ. ಎಲ್ಲಿ ನೋಡಿ ಬರ್ದೆ ಅಂತಂದ್ರೆ, ಮನೋಹರದಲ್ಲಿ ನೋಡಿ ಬರ್ದಿದ್ದೀನಿ. ಡಿಕ್ಟೇಷನ್ ಅಂದ್ರೆ ನೋಡಿ ಬರೆಯೋದ? ನೋಡ್, ಅವ್ನು ಹೇಳ್ಬೋದಾಯ್ತು, ಅವನಲ್ಲಿ ಸತ್ಯವನ್ನು ಒಪ್ಕೊಳ್ದಂಗೆ ನಾನು ಪ್ರಿಪೇರ್ ಆಗಿ ಬಂದಿದ್ದೆ ಮೇಡಮ್, ಬರ್ಕೊಂಡಿದ್ದೆ, ನಾನು ಏನೋ ಒಂದು ಹೇಳ್ತಾ ಇದ್ರು ಬೇರೆ ಮಕ್ಳಾದ್ರೆ, ನಾನು ಅಲ್ಲಿರ್ತಕ್ಕಂತ ಮಕ್ಳಲ್ಲಿ ಗಮನಿಸಿದಾಗ. ಬಟ್ ಅವನೇನ್ ಹೇಳ್ತಾ ಇದ್ದಾನೆ, ಎಷ್ಟೋ ಇನ್ನೋಸೆನ್ಸ್ ಇಂದ, ನಾನು ಇವ್ನ 10th ಸ್ಟ್ಯಾಂಡರ್ಡ್ ಹುಡುಗ, ಇವಾಗಿನ ಕಾಲದಲ್ಲಿ ಇಷ್ಟು ಇನ್ನೋಸೆನ್ಸ್ ಅಲ್ಲಿ ನಾನು ನೋಡಿ ಬರ್ದೆ. ನಾನು ಯಾರಿಂದ ನೋಡಿ ಬರ್ದೆ ಅಂದ್ರೆ ಮನೋಹರ್ ಕಡೆಯಿಂದ ನೋಡಿ ಬರ್ದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಡಿಕ್ಟೇಷನ್ ಅಂದ್ರೆ ಹೆಂಗಾಗ್ತದಪ್ಪ, ಇದು ಮನೋಹರ್ ಕಡೆಯಿಂದ ನೋಡಿ ಬರ್ದಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ನೀನು ಅಂದ್ರೆ, ನೀನು ಇಷ್ಟು ಟ್ರೂತ್ ಅಲ್ಲಿ ಇದೆಯಲ್ಲ ಸರಿ, ಮತ್ತೆ ನೀನು ಅಂದ್ರೆ ಅವ್ನಿಗೆ ಗೊತ್ತಿಲ್ಲ ಹೆಂಗೆ ಇರ್ಬೇಕು ಅನ್ನೋದು ಅವ್ನಿಗೆ ಗೊತ್ತಿಲ್ಲ. ನಾನು ಅದೇ ಹೇಳ್ದೆ, ಓಕೆ, ನೀನ್ ಬಂದು ಹೇಳ್ಬೋದಾಗಿತ್ತಲ್ಲ ಮೇಡಮ್, ನಾನು ನೆಕ್ಸ್ಟ್ ಡೇ ಆಬ್ಸೆಂಟ್ ಆಗಿದ್ದೀನಿ, ನನಗೆ ಗೊತ್ತಿಲ್ಲ ಡಿಕ್ಟೇಷನ್ ಐತಂತ, ನಾನು ಪ್ರಿಪೇರ್ ಆಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟಿದ್ರೆ ಆಗ್ತಿತ್ತಲ್ಲ, ನೀನ್ ಅವ್ರದಲ್ಲಿ ಯಾಕೆ ನೋಡಿ ಬರ್ದೆ? ಅದಕ್ಕೆ ಇನ್ನೊಂದು ಏನು ಗೊತ್ತಾ, ಅವನ ಹೆಸರು ಕೂಡ ಗೌತಮ್ ಅಂತ. ನಿಜವಾದ ಗೌತಮ್ ಬುದ್ಧ ಬಿಡಪ್ಪ ನೀನು ಅಂತ ನಮ್ಗೆ ಬಹಳ ನಗು ಬಂತವ ಆ ಹುಡುಗನ ನೋಡ್ಬಿಟ್ಟು. ರೀಸೆಂಟ್ ಆಗಿರ್ತಕ್ಕಂಥ ನೋಡಿ, ಇಂಥ ಮಕ್ಳು ಇದ್ದಾರೆ. ಇದೆಲ್ಲ ಯಾವಾಗ ಗಮನಿಸ್ತೀವಿ ಆದ್ರೆ ಮಕ್ಕಳಲ್ಲಿ ಕೂಡ ನೋಡ್ರಿ, ಎಷ್ಟೋ ಅವನಲ್ಲಿ ಇರ್ತಕ್ಕಂಥ ಪ್ಯೂರಿಟಿ ಆ ಹಾರ್ಟ್ ನ ನಾನು ಗಮನಿಸಕ್ ಸಾಧ್ಯ ಆಯ್ತು. ಅವನು ಕೂಡ ಎಷ್ಟೋ ಪ್ಯೂರಿಟಿ ಆಫ್ ಹಾರ್ಟ್ ಇಂದ ನಾನು ನೋಡಿ ಬರ್ದಿದ್ದೀನಿ. ಅವನು ಚಾಲು ಮಾಡ್ಲಿಲ್ಲ, ನಾನು ಇಲ್ಲ ಕಲ್ತ್ಕೊಂಡ್ ಬಂದಿದ್ದೆ, ನಾನೇ ಸ್ವಂತ ಬರ್ದಿದ್ದೀನಿ, ಇಂಥವೆಲ್ಲ ಏನು ಚಾಲು ಮಾಡ್ಲಿಲ್ಲ ಹುಡುಗ. ಅದ್ರಲ್ಲಿ ಬಾಯ್ಸ್ ಅಂದ್ರೆ ಹೆಂಗಿರ್ತಾರೋ ಗೊತ್ತು ನಮ್ಗೆ, ಆದ್ರೂ ಕೂಡ ಮಾಡ್ಲಿಲ್ಲ.
ಸೊ ಇದನ್ನ ಗಮನಿಸಕ ನನಗೆ ಸಾಧ್ಯನೂ ಆಯ್ತು. ಓಕೆ, ಇಷ್ಟು ಪ್ಯೂರಿಟಿ ಹುಡುಗ ಕೂಡ ಇದಾರಾ ಇದ್ರಲ್ಲಿ ಅನ್ನೋದು. ಯಾವಾಗ ಸಾಧ್ಯ ಆಗುತ್ತೆ? ನಾವು ಒಂದು ಸತತವಾದ ಧ್ಯಾನ ಸಾಧನೆ, ಮತ್ತೆ ಮೌನ, ಮತ್ತೆ ಆಹಾರ, ಜೈಸಾನ್ ವೈಸಾ ಮನ್. ನಮ್ಮ ಒಂದು ಆಹಾರ ಹೆಂಗಿರ್ತತೋ ನಮ್ಮ ಮನಸ್ಸು ಮೈಂಡ್ ಕೂಡ ಹಂಗೆ ಇರ್ತತೆ. ಆದಷ್ಟು ಸಸ್ಯಾಹಾರವನ್ನೇ ತಗೋಬೇಕು. ಅದೇ ವಿಧವಾಗಿ ಮೌನವನ್ನು ಪಾಲಿಸ್ಬೇಕು, ಒಳ್ಳೇದನ್ನೇ ಮಾತಾಡ್ಬೇಕು ಅಂತ ಹೇಳ್ತಾ, ಇಷ್ಟೊತ್ತು ನಾನು ನಿಮ್ಮ ಹತ್ರ ಈ ಒಂದು ಪಾಯಿಂಟ್ಸ್ ನ ಶೇರ್ ಮಾಡ್ಕೊಂಡಿದೀನಿ. ಈ ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತೋ ಅದು ತಗೊಳ್ರಿ. ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ದಯವಿಟ್ಟು ಬಿಟ್ಬಿಡ್ರಿ. ಅದನ್ನ ತಗೊಂಡು ನೀವು ಮತ್ತೆ ಅದು ಇದು ಹೇಳ್ಬಾರ್ದಾಗಿತ್ತೇನೋ ಮೇಡಮ್ ಅಂತೇಳಿ ನೀವು ಅದನ್ನ ಇದು ಮಾಡ್ಕೋಬೇಡ್ರಿ. ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಯ್ತೋ ಆ ಪಾಯಿಂಟ್ ಒಂದನ್ನೇ ತಗೊಂಡು ನೀವು ಅತ್ಯುತ್ತಮವಾಗಿ ಧ್ಯಾನ ಸಾಧನೆ ಮಾಡಿ ಆನಂದವಾಗಿ ಜೀವಿಸ್ರಿ ಅಂತ ಹೇಳ್ತಾ, ಏನಾದ್ರೂ ನಾನು ತಪ್ಪು ಮಾತಾಡಿದ್ರೆ ಕ್ಷಮೆ ಇರ್ಲಿ ಅಂತ ಕೇಳ್ತಾ, ಮತ್ತೆ ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂತ ಅನಿತಾ ಚನ್ನಬಸವ ಸರ್ ಅವ್ರಿಗೆ, ಮತ್ತೆ ಮೇಡಮ್ ಪ್ರೀತಿ ಮೇಡಮ್ ಏನೋ ಅನ್ಕೋತೀರಾ, ಮೇಡಮ್ ಪಾಪ ಕಾಲ್ ಮಾಡಿದ್ರು. ಸಾರಿ ಮೇಡಮ್, ನನ್ಗೆ ಸ್ವಲ್ಪ ಕೆಲ್ಸದ ಒತ್ತಡದಿಂದ ನಿಮ್ಗೆ ರಿಟರ್ನ್ ಕಾಲ್ ಮಾಡಕ್ ಆಗಿದ್ದಿಲ್ಲ. ಮತ್ತೆ